ಸ್ಟಾಲಿನ್ ಅವ್ರ ಮಗ ತನ್ನ ಪ್ರತಿಭೆಯನ್ನು ತೋರ್ಸಕ್ಕೆ ಹೊರಟಿದ್ದಾರೆ. ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೇವೆ ಅಂತ. ಅವ್ರ ಮನೆ ಅಡುಗೆ ಮನೆಯಿಂದ ಆರಂಭ ಮಾಡಲಿ. ಅವ್ರ ಮನೆ ಅಡುಗೆ ಮನೆಯಲ್ಲೂ ಅವ್ನ ಮಾತು ನಡೆಯಲ್ಲ. ಸ್ವಂತ ಅವ್ರ ತಾಯಿ ದುರ್ಗಾ ಸ್ಟಾಲಿನ್ ಅವರು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಅಂತ ಬಂದು ಪೂಜೆ ಮಾಡ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲೇ ನಡೆಯಲ್ಲ ಹಿಂದೂ ಧರ್ಮವನ್ನು, ಸನಾತನ ಹಿಂದೂ ಧರ್ಮವನ್ನು ನಾವು ನಾಶ ಮಾಡ್ತೀವಿ ಅಂತ ಮಾಡೋದಂಥ ಪ್ರಯತ್ನ. ಇನ್ನು ಇಡೀ ದೇಶದಲ್ಲಿ, ಇಡೀ ಸಮಾಜದಲ್ಲಿ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ ಯಾವ ಕಾರಣಕ್ಕೂ ಇವ್ರ ಕೈಲಾಗಲ್ಲ. ಏಕೆಂತಂದರೆ ಇದು ಈ ಸನಾತನ ಹಿಂದೂ ಧರ್ಮಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಯಾವಾಗ ಶುರು ಮಾಡಿ ಆಯಿತು ಈ ಸನಾತನ ಹಿಂದೂ ಧರ್ಮ ಅಂತ, ಸನಾತನ ಅಂತಲೇ ಅದಕ್ಕೋಸ್ಕರ ಕರೀತಾ ಇರೋದು. ಹಾಗಾಗಿ ಇದನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬ ಮೂರ್ಖ ಹೇಳ್ಬೇಕು ಅಷ್ಟೇ ಈ ಮಾತು. ಈ ಮೂರ್ಖನ ಮಾತಿಗೆ ಏನೂ ಕೂಡ ಬೆಲೆ ಇಲ್ಲ. ಏಕೆಂದರೆ ಈ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೀವಿ ಅಂಥೇಳಿ ಅನೇಕರು ಪ್ರಯತ್ನ ಮಾಡಿದ್ರು. 800 ವರ್ಷಕ್ಕೂ ಹೆಚ್ಚಿಗೆ ವರ್ಷಗಳಿಂದ ಮೊಹಮ್ಮದ್ ಗಜ್ನಿ, ಗೋರಿ, ಬಾಬರ್, ಔರಂಗಜೇಬ್ ಈ ರೀತಿ ಹಿಂದೂ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಅನೇಕರು ಬಂದು ಇಲ್ಲಿ ಮಣ್ಣು ತಿಂದೋದ್ರು. ಎಲ್ಲರೂ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಅವ್ರ ಕೈಯಲ್ಲಿ ಯಾರ ಕೈಯಲ್ಲೂ ಕೂಡ ಆಗಲಿಲ್ಲ. ಈಗ ನಾವು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಭಾವನೆ ಇಟ್ಕೊಂಡು ಹೊರಟಂಥ DMK ಪಕ್ಷವೇ ನಿರ್ನಾಮ ಆಗೋಯ್ತು. ಸರ್ಕಾರವೇ ಕುಸಿದು ಬಿದ್ದೋಯ್ತು. ಮುಖ್ಯಮಂತ್ರಿನೇ ಅಧಿಕಾರವನ್ನು ಕಳ್ಕೊಂಡ್ರು. ಅಂಥವರು ಮತ್ತೆ ಈಗ ತಾವು ಜೀವಂತವಾಗಿ ಬದುಕಿದ್ದೀವಿ ಅನ್ನೋ ತೋರಿಸೋದಕ್ಕೋಸ್ಕರ ವಿರೋಧ ಪಕ್ಷದ ನಾಯಕನ ರೂಪದಲ್ಲಿ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೇನೆ ಅನ್ನೋಂಥ ಮಾತನ್ನು ಕೇವಲ ಕ್ಷುಲ್ಲಕ ರಾಜಕೀಯಕ್ಕೋಸ್ಕರ ಆತ ಬಳಸ್ಕೊಂಡಿರೋದು ತೀರಾ ಹಾಸ್ಯಾಸ್ಪದ.